ಗಂಡಸಿಗೆ ಸಿಟ್ಟು ಬರೋ ಸಹಜ ಅಲ್ವಾ ಮಗಳೇ? ನಾನೇ ಫೋನ್ ಮಾಡಿ ಅವನಿಗೆ ಸ್ವಲ್ಪ ಗದರಿಸಿ ದಾರಿ ತರ್ತೀನಿ ಮಗಳೇ. ಅತ್ತೆಯವರೇ, ಕೆಲಸದ ಒತ್ತಡದಲ್ಲಿದ್ರೆ ಯಾರಾದ್ರೂ ಹೆಂಡತಿಗೆ ಬಟ್ಟೆ ಕೊರಿಯರ್ ಮಾಡ್ತೀನಿ ಅಂತಾರ? ಅದು ಸಿಟ್ಟಲ್ವಾ ಅಥವಾ ಸೀದಾ ಎಚ್ಚರಿಕೆನಾ? ನಾದ್ನವ್ರೆ, ನೀವು ಇಲ್ಲೇ ಕೂತು ಅಳ್ತಾ ಇದ್ರೆ ಅಲ್ಲಿ ಗಂಡನ ಮನೆಯಲ್ಲಿ ನಿಮ್ ಜಾಗ ಬೇರೆಯವ್ರಿಗೆ ಸಿಕ್ಕರು ಸಿಗ್ಬೋದು. ಹುಷಾರಾಗಿರ್ರಿ. ಅಮ್ಮ ನೋಡಮ್ಮ, ಈ ಮನೆ ಬಂದಾಗಿಂದ ಇವಳು ನನ್ನನ್ನು ನೆಮ್ಮದಿಯಾಗಿರೋಕೆ ಬಿಡ್ತಿಲ್ಲಮ್ಮ. ಗಂಡ ಬೈದಿದ್ದಕ್ಕಿಂತ ಇವಳು ಕಾಲೆಳೆಯೋ ಮಾತು ನನಗೆ ಹೆಚ್ಚು ನೋವು ತರ್ತಿದೆ ಅಮ್ಮ. ನಾನೆಲ್ಲಾದ್ರೂ ವಿಷಯಗಳು ಸದ್ದು ಅಂತೀನಿ, ಹೋಗಮ್ಮ. ಅಯ್ಯಯ್ಯೋ ಕಾವ್ಯ ಮಗಳೇ, ವಿಷ ತಗೋಬೇಡ ಕಣೆ. ನಿನ್ನಂತ ಸುಂದರವಾದ ಹುಡುಗಿಗೆ ಗಂಡಂದಿರು ಸಿಗೋದಿಲ್ವೇನಮ್ಮ? ನಿನ್ನ ಗಂಡ ಬಿಟ್ರೆ ಇನ್ನೊಬ್ಬ ಸಿಗ್ತಾನೆ. ಆದರೆ ಪಾರ್ವತಕ್ಕ, ನಿನ್ನ ಅಳಿಯ ನಿಜವಾಗ್ಲೂ ಬಟ್ಟೆ ಕೊರಿಯರ್ ಮಾಡ್ತೇನ ಅಂದಿದ್ನ ಕೇಳಿ ನನ್ನ ಹೊಟ್ಟೆ ಹುಣ್ಣಾಯ್ತು ನೋಡು. ದೇವರೇ, ಹಾ. ಏ ಮಂಗಳಮ್ಮ, ನಿನ್ ಹೊಟ್ಟೆ ಹುಣ್ಣಾದ್ರೆ ಹೋಗಿ ಆಸ್ಪತ್ರೆಗೆ ಸೇರ್ಕೊ. ನಮ್ಮನೆ ಬಾಗ್ಲಲ್ಲಿ ನಿಂತು ಚಕ್ಲಿ ತಿಂತ ನಾಟಕ ನೋಡ್ತೀಯ. ನಿನ್ ಗಂಡ ಮನೆಗ್ ಬರ್ಲಿ, ಅವನಿಗೆ ನಿನ್ ಪುರಾಣ ಎಲ್ಲ ಹೇಳಿ ಗ್ರಾಚಾರ ಬಿಡಿಸ್ತೀನಿ ನೋಡ್ ನಿಂಗೆ. ಓಯ್ ರಾಮಣ್ಣವ್ರೆ, ನನ್ನ ಗಂಡನ ಹೆಸರು ಎತ್ತಬೇಡಿ. ನಾನು ನೆರೆಹೊರೆಯವಳು ಅಂತ ನಿಮ್ಮ ಮಗಳ ದುಃಖದಲ್ಲಿ ಭಾಗಿಯಾಗಕ್ಕೆ ಬಂದ್ರೆ ನನ್ನನ್ನೇ ಬೈತೀರಾ? ಈ ಊರಲ್ಲಿ ನಿಮ್ಮ ಮಗಳ ಯೋಗ್ಯತೆ ಏನು ಅಂತ ಎಲ್ರಿಗೂ ಗೊತ್ತಾಗಿತ್ತು ಬಿಡ್ರಿ. ಹೌದು ಮಂಗಳಮ್ಮ, ನೀವು ಹೇಳೋದು ನಿಜ. ಆದರೆ ನಮ್ಮ ಅತ್ತೆಗೆ ಮಗಳಂದ್ರೆ ಬಂಗಾರ. ನಾನು ಮಾಡಿದ್ರೆ ಮಾತ್ರ ಮುನ್ನು. ಈಗ ನಾದ್ನಿಯವರು ಇಲ್ಲೇ ಇರೋದಾದ್ರೆ ನನಗೆ ತಿಂಗಳಿಗೆ ಹೆಚ್ಚುವರಿ ಖರ್ಚಿಗೆ ದುಡ್ಡು ಬೇಕು ಅತ್ತೆಯವರೇ. ಎಸ್ ಮಂಗಳ, ನೀ ದುಡ್ಡಿನ ಚಿಂತೆನಾ? ನನ್ನ ಮಗಳು ನನ್ನ ಮನೇಲಿ ಇರ್ತಾಳೆ. ನಿನಗೇನು ರೋಗ? ನಿನ್ನ ಅಪ್ಪನ ಮನೆ ಆಸ್ತಿ ಏನಾದರೂ ಅವಳು ತಿಂತಿದ್ದಾಳಾ? ಸಾಕು, ಸ್ವಲ್ಪ ಬಾಯಿ ಮುಸ್ತೀರ ಎಲ್ರು. ನಾನು ಈ ಮನೆಯಲ್ಲೇ ಇರಲ್ಲ. ಈಗಲೇ ನನ್ನ ಗಂಡನ ಮನೆಗೆ ಹೋಗ್ತೀನಿ. ಆದರೆ ಅಲ್ಲಿಗೆ ಹೋಗಿ ನನ್ನ ಗಂಡನಿಗೆ ನಿಮ್ಮಿಬ್ರು ಬಗ್ಗೆ ಹೇಳಿ ನಿಮ್ಮಿಬ್ರು ಬಣ್ಣ ಬಯಲು ಮಾಡ್ತೀನಿ, ನೋಡ್ತಾ ಇರಿ. ಮಗಳೇ, ಹೋಗೋದು ಸರಿ, ಆದರೆ ಹೋಗುವಾಗ ನೀ ತಂದಿರೋ 4 ಟ್ರಂಕ್ ಬಟ್ಟೆಗಳನ್ನ ತಗೊಂಡು ಹೋಗು. ಇಲ್ಲಿದ್ರೆ ಮತ್ತೆ ವಾಪಸ್ ಬರೋಕ್ಕೆ ನೆಪ ಸಿಗತ್ತೆ ನಿನಗೆ. ಸ್ವಂತ ಅಪ್ಪನೇ ಮಗಳ ಕಾಲು ಎಳಿತಿದ್ದಾರೆ ನೋಡಿ. ಪಾರ್ವತಕ್ಕ, ಈಗ ನಿಮ್ಮ ಮಗಳನ್ನ ಕಾರ್ನಲ್ಲಿ ಕಳಿಸ್ತೀಯೋ ಅಥವಾ ಆಟೋದಲ್ಲಿ ಕಳಿಸ್ತೀಯೋ? ಅಯ್ಯೋ ಅಮ್ಮ, ನನ್ನ 40 ಗ್ರಾಮ್ ಬಂಗಾರ ಸರ ಎಲ್ಲೂ ಹೋಯ್ತು? ನಿನ್ನೆ ರಾತ್ರಿ ಅಡಿಗೆ ಮನೆ ಹತ್ರ ಚಹಾ ಕುಡಿಯುವಾಗ ಟೇಬಲ್ ಮೇಲೆ ಇಟ್ಟಿದ್ದೆ. ಈಗ ನೋಡಿದ್ರೆ ಸಿಗ್ತಾನೆ ಇಲ್ಲ. ಮನೆಯಲ್ಲಿ ಕಳ್ಳರು ಬಂದಿದ್ದಾರಾ? ಆ ದಪ್ಪನೆ ಬಂಗಾರ ಸರನ? ಅಯ್ಯೋ ದೇವ್ರೇ, ನಮ್ಮ ಮನೇಲಿ ಹೊರಗಿನ ಕಳ್ಳರು ಬರಕ್ ಸಾಧ್ಯನೇ ಇಲ್ಲ ಮಗಳೇ. ಒಳಗಿರೋರೇ ಯಾರೋ ಕೈ ಚಳಕ ತೋರಿಸಿರ್ಬೇಕು. ಯಾಕತ್ತೇವ್ರೆ ನನ್ನ ಕಡೆನೇ ನೋಡ್ತಿದ್ರಿ? ಆ ರೀತಿ ಕಣ್ಣು ಸನ್ನೆ ಮಾಡಬೇಡಿ. ನಾನೇನು ನಿಮ್ಮ ಮಗಳ ಥರ ಬೇರೆಯವ್ರ ಒಡವೆ ಮೇಲೆ ಕಣ್ಣು ಹಾಕೊಳ್ಳಲ್ಲ. ನಾದ್ನಿಯವರು ಬಂದಾಗಿನಿಂದ ನಾನು ಡ್ರಾಯರ್ನಲ್ಲಿದ್ದ ಬೆಳ್ಳಿ ಕಡಗ ಎಲ್ಲೋಯ್ತು ಅಂತ ನಾನೂ ಇನ್ನೂ ಕೇಳ್ತಾ ಇಲ್ಲ. ಹುಷಾರ್, ನನಗೂ ಗೊತ್ತಿದೆ ನನ್ನ ಮನೆ ಬಂಗಾರ ಎಲ್ಲ ಎಲ್ಲೆಲ್ಲಿ ಹೋಗಿದೆ ಅಂತ. ಅಯ್ಯಯ್ಯೋ ಪಾರ್ವತಕ್ಕ, ನಿನ್ನ ಮಗಳ ಹತ್ರ ನಿಜವಾಗ್ಲೂ ಬಂಗಾರ ಸರ ಇತ್ತ ಅಥವಾ ಊರವ್ರ ಮುಖಕ್ಕೆ ಮಣ್ಣೆರಚೋಕೆ ನಕಲಿ ರೋಲ್ಡ್ ಗೋಲ್ಡ್ ಸರ ಹಾಕ್ಕೊಂಡು ಮೆಲ್ತಿದ್ಲಾ? ಈ ಕಾಲದ ಹುಡುಗಿಯರು ರೋಡ್ ಸೈಡಲ್ಲಿ 100 ರೂಪಾಯಿ ಸಿಗೋ ನಕಲಿ ಬಳೆ ಹಾಕೊಂಡು ಶೋ ಕೊಡೋದು ನಮಗೇನು ಗೊತ್ತಿಲ್ವೇನ್ರಿ? ಏಯ್ ಮಂಗಳಮ್ಮ, ನಿನ್ನ ನಕಲಿ ಸೋಡಾ ಬಾಯಿನ ಮುಚ್ಚು ಫಸ್ಟು. ನಮ್ಮ ಅತ್ತೆ ನನಗೆ ಶುದ್ಧ ಬಂಗಾರ ಸರ ಕೊಡಿಸಿದ್ದಾರೆ. ನಿನ್ನ ಹಾಗೆ ಗಣಪತಿ ಪೆಂಡಲ್ ಹತ್ರ ತಂದಿದ್ದಲ್ಲ ಅದು. ಹೌದು ಕಾವ್ಯ, ಶುದ್ಧ ಬಂಗಾರನೇ. ಆದರೆ ಆ ಸರ ನಿನ್ನ ಗಂಡನ ಮನೆಯಿಂದ ಬರುವಾಗ ನಿಜವಾಗ್ಲೂ ಇತ್ತೋ ಅಥವಾ ಬರೋ ದಾರಿಯಲ್ಲಿ ಯಾವುದೋ ಫೈನಾನ್ಸ್ ಕಂಪ್ನಿಯಲ್ಲಿ ಅಡ್ಮಿಟ್ ಬಂದಿದೆಯೋ? ನಿನ್ನ ಸಾಯಂಕಾಲ ನಿನ್ನ ಫೋನಲ್ಲಿ ಇನ್ಸ್ಟೆಂಟ್ ಲೋನ್ ಮೆಸೇಜ್ ಬಂದಿದ್ದನ್ನು ನಾನೇ ನೋಡಿದ್ದೀನಿ. ಏನಂದೆ ಸುಮಂಗ್ಲ? ಅಡವಿಟ್ಟಿದ್ದಾಳ? ಕಾವ್ಯ, ನಿಜ ಹೇಳು, ಆ ಸರ ಏನಾಯ್ತು? ನಿನ್ ಗಂಡನಿಗೆ ಗೊತ್ತಿಲ್ಲದೆ ಏನಾದರೂ ತಂಟೆ ಮಾಡಿದ್ಯಾ? ಏನ್ ಕತೆ? ಅಯ್ಯೋ ರೀ, ನೀವೇನ್ರಿ ಮೂರನೇ ವ್ಯಕ್ತಿಗಳ ಮಾತು ಕೇಳ್ಕೊಂಡು ನನ್ನ ಮಗಳ ಬಗ್ಗೆ ಅನುಮಾನ ಪಡ್ತೀರಾ? ನೀನು ಈ ಸೊಸೆ ಕುತಂತ್ರದ ಮಾತು
ಇವಳು ನಮ್ಮ ಮಗಳ ಮೇಲೆ ಇನ್ನೂ ಸಲ್ಲದ ಅಪವಾದ ಹಾಕಿ ಮನೆ ಹಾಳು ಮಾಡಕ್ ನೋಡ್ತಿದ್ದಾಳೆ. ಇನ್ನು ಈ ಮಂಗಳಮ್ಮನ ಬಗ್ಗೆ ನಿಮಗೆ ಗೊತ್ತಿಲ್ವೇನ್ರಿ? ಬೇಷ್ ಬೇಷ್, ಈ ಕತೆ ಈಗ ಸೂಪರ್ ಟ್ವಿಸ್ಟ್ ತಗೋತಿದೆ. ಗಂಡ ಬಟ್ಟೆ ಕೊರಿಯರ್ ಮಾಡ್ತೀನಿ ಅಂದ, ಮಗಳು ಬಂಗಾರ ಆಡ್ಬಿಟ್ಟಿದ್ದಾಳೆ, ಸೊಸೆ ಸಿಬಿಐ ಆಫೀಸ್ ಹತ್ರ ತನಿಖೆ ಮಾಡ್ತಿದ್ದಾಳೆ. ಪಾರ್ವತಕ್ಕ, ಈ ನಾಟಕಕ್ಕೆ ಟಿಕೆಟ್ ಇಟ್ಟಿದ್ರೆ ನಾನು 100 ರೂಪಾಯಿ ಕೊಟ್ಟು ನೋಡ್ತಿದ್ದೆ ಕಣೆ. ಮಂಗಳ, ನೀನು ಟೀ ಕಪ್ನೆಲ್ಲ ತಗೊಂಡು ಫಸ್ಟು ಒಳಗೆ ಹೋಗು ತಾಯಿ. ಕಾವ್ಯ, ಒಡವೆ ಎಲ್ಲಿದೆ ಅಂತ ಕರೆಕ್ಟಾಗಿ ಹೇಳು, ಇಲ್ದಿದ್ರೆ ನಾನೇ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಕಂಪ್ಲೇಂಟ್ ಕೊಡ್ತೀನಿ. ಇವಾಗಲೇ ಹೇಳು, ಇಲ್ಲ ಅಂತಂದ್ರೆ ಸರಿ ಇರೋದಿಲ್ಲ. ಓ, ನೀವು ನನ್ನ ಮಾತು ಕೇಳಲ್ಲ ಅನ್ಸತ್ತಲ್ಲ, ಇರಿ, ನಾನು ಈಗಲೇ ಸಬ್ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡ್ತೀನಿ. ಮನೇಲಿ 40 ಗ್ರಾಮ್ ಬಂಗಾರ ಕಳುವಾಗಿದೆ ಅಂದರೆ ಸುಮ್ಮನೆ ಬಿಡೋಕ್ಕಾಗುತ್ತಾ? ಯಾರ್ಯಾರ ಬ್ಯಾಗ್ ಚೆಕ್ ಮಾಡಬೇಕು ಪೊಲೀಸರೇ ಬಂದು ಮಾಡಲಿ. ಅಯ್ಯೋ ಅಪ್ಪ, ಬೇಡ, ಪೊಲೀಸ್ ಕಂಪ್ಲೇಂಟ್ ಎಲ್ಲ ಬೇಡಪ್ಪ. ಅದು ನಾನೇ 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 ಅಪ್ಪ. ಅಯ್ಯಯ್ಯೋ, ನೋಡಿ ನೋಡಿ, ನಾಟಕದ ನಾಯಕ ಅಳಿಯಂದ್ರು ಎಂಟ್ರಿ ಕೊಟ್ರು. ಈಗ ಅಲ್ವೇ ನಿಜವಾದ ಮಜಾ ಇರೋದು. ಓಹೋ, ಬನ್ನಿ ಬನ್ನಿ ಅಣ್ಣವ್ರೆ, ನಿಮ್ಮ ಹೆಂಡತಿ ಇಲ್ಲೇ ಪೊಲೀಸ್ ಕಂಪ್ಲೇಂಟ್ ಕೊಡೋ ಹಂತಕ್ಕೆ ಹೋಗಿದ್ದಾಳೆ. ನೀವು ಕರೆಕ್ಟ್ ಟೈಮಿಗೆ ಬಂದ್ರಿ ನೋಡ್ರಿ. ಮಾವರ್ರಿ, ಅತ್ತೇರಿ, ನಮಸ್ಕಾರ ರೀ. ಏನು ಮಾವ, ಯಾರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡಕತ್ತೀರಿ? ಮನೇಲಿ ಏನಾದ್ರು ತೊಂದರೆನಾ? ಅಯ್ಯಯ್ಯೋ ಅಳಿಯಂದ್ರೆ, ಆ ಥರ ಏನಿಲ್ರಿ. ನಿಮ್ಮ ಹೆಂಡತಿ ತಂದಿದ್ದ 40 ಗ್ರಾಮ್ ಬಂಗಾರ ಸರ ಮನೇಲಿ ಕಾಣಿಸ್ತಿಲ್ಲ ಅಂತ ಹುಡುಕ್ತಿದ್ವಿ. ಅದಕ್ಕೆ ನಿಮ್ಮ ಮಾವ ಕೋಪದಲ್ಲಿದ್ರು ಅಷ್ಟೇ ಕಣ್ರಿ. ಅತ್ತಿಯವರೇ, ನೀವು ಹುಡುಕ್ತಾ ಇರೋದು ಈ ಸರನಾ? ಇವಳು ಮನೇಲಿ ಮೈ ಮೇಲೆ ಎಚ್ಚರನೇ ಇಲ್ಲದೆ ನಮ್ಮ ಮನೆ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಬಿಟ್ಟು ಬಂದಿದ್ದಾಳೆ. ಅದಕ್ಕೆ ಫೋನಲ್ಲಿ ಬಟ್ಟೆ ಜೊತೆ ಸರನು ಕೊರಿಯರ್ ಮಾಡ್ತೀನಿ ಅಂತ ಬೆದರಿಸಿದ್ದೆ. ಇವಳು ಗಡಿಬಿಡಿಯಲ್ಲಿ ಇಲ್ಲೇ ಎಲ್ಲೋ ಕಳೆದು ಹೋಗಿದೆ ಅಂತ ಊರೆಲ್ಲ ರಂಪ ಮಾಡ್ತಿದ್ದಾಳಾ? ಅತ್ತೆಯವರೇ ನೋಡಿ, ನಿಮ್ಮ ಮುದ್ದಿನ ಮಗಳ ಜವಾಬ್ದಾರಿ. ಗಂಡನ ಮನೇಲಿ ಒಡವೆ ಬಿಟ್ಟು ಬಂದು ಈ ಮನೇಲಿ ಕಳ್ತನ ಆಗಿದೆ ಅಂತ ನನ್ನ ಮೇಲೆ ಅನುಮಾನ ಪಡ್ತಿದ್ಲು. ಈಗ ಯಾರ ಮುಖಕ್ಕೆ ಮಣ್ಣು ಬಿತ್ತೋ ಪಾಪ. ಛೇ, ನಾನೇನು ಕಾವ್ಯ ಸರ ಆಡ್ಬಿಟ್ಟು ಬಂದಿದ್ದಾಳೆ, ಪೊಲೀಸರು ಬಂದು ಸೊಸೆ ಬ್ಯಾಗ್ ಚೆಕ್ ಮಾಡ್ತಾರೆ ಅಂತ ಕಾಯ್ತಿದ್ದೆ. ಈ ಅಳಿಯ ಬಂದು ಸೀನೆಲ್ಲ ಫ್ಲಾಪ್ ಮಾಡಿಬಿಟ್ನಲ್ಲ. ಏನ್ ಮಂಗಳಮ್ಮ, ನಿನ್ನ ಮುಖ ಯಾಕೆ ಹಾಕಿ ಕಪ್ಪಾಗೋಯ್ತು? ನಮ್ಮ ಮನೇಲಿ ಜಗಳ ಸುಖಾಂತ್ಯ ಆಯ್ತು ಅಂತ ಬೇಸರನಾ? ನಿನ್ನ ಹೊಟ್ಟೆ ಇವ್ರಿಗೆ ಈಗ ತಣ್ಣೀರು ಸುರ್ಕೋ. ಹೋಗು ಹೋಗು ಹೋಗು, ಫಸ್ಟ್ ಹೋಗು. ಕಾವ್ಯ, ನಿನ್ನ ಬಂಗಾರ ಇಲ್ಲಿದೆ, ತಗೋ. ಮತ್ತೆ ಈ ಮಂಗಳಮ್ಮನ ಹರಟೆ ಮಾತು ಕೇಳಿಕೊಂಡು ನಮ್ಮ ಅತ್ತೆ ಅಪ್ಪನಿಗೆ ಕಿರಿಕಿರಿ ಮಾಡಬೇಡ. ನಡಿ, ಮನೆಗೆ ಹೋಗೋಣ ಫಸ್ಟು. ಅತ್ತಿಗೆಯರೇ, ನಿನ್ನ ಮೇಲೆ ಅನುಮಾನ ಪಟ್ಟಿದ್ದಕ್ಕೆ ಸಾರಿ ಕಣ್ರಿ. ಸಾರಿ ಎಲ್ಲ ಇರಲಿ ನಾದ್ನಿಯವರೇ, ಮುಂದಿನ ಸಲ ಬರುವಾಗ ಒಡವೆಗಳನ್ನೆಲ್ಲ ಗಂಡನ ಮನೆಯಲ್ಲೇ ಭದ್ರವಾಗಿ ಬಂದ್ಕೊಳ್ಳಿ. ಇಲ್ಲಿ ಬಂದು ನಮ್ಮ ತಲೆ ಬಿಸಿ ಮಾಡಬೇಡಿ.